ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಪ್ರಕೃತಿ ಡೈರೀಸ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ರಿಗಾರ್ಡಿಂಗ್ ಅವರ್ ರಿಫ್ರೆಶಿಂಗ್ ಡೇ. ಲೈಕ್ ರಿಫ್ರೆಶ್ ಆಗೋಕ್ಕೆ, ರೀಸೆಟ್ ಆಗೋಕ್ಕೆ, ಒಂದು ಮೈಂಡ್ ರಿಫ್ರೆಶಿಂಗ್ ಔಟಿಂಗಿಗಂತಲೇ ಬಂದಿದ್ದೀವಿ ಹೊರಗಡೆ. ನಾವು ಹೋಗಿದ್ದು ಆನ್ ಸ್ಯಾಟರ್ಡೇ ಮೇ 16th. ಬಿಕಾಸ್ ಸ್ಯಾಟರ್ಡೇ ಹೋದರೆ ನಾವು ಸಂಡೇ ಒಂದಿನ ನೆಕ್ಸ್ಟ್ ರೆಸ್ಟ್ ಮಾಡ್ಬೋದು ಅಂತ ಸ್ಯಾಟರ್ಡೇ ಚೂಸ್ ಮಾಡಿದ್ವಿ. ಆ್ಯಂಡ್ ಈ ರೆಸಾರ್ಟಲ್ಲಿ ಬೇರೆ ಬೇರೆ ಪ್ಲ್ಯಾನ್ಗಳು ಕೂಡ ಇದೆ. ನೀವು ಸ್ಟೇ ಆಗಲೂಬಹುದು ಅಥವಾ ನೀವು ಒನ್ ಡೇ ಔಟಿಂಗ್ ಕೂಡ ಬರ್ಬೋದು. ಮಗು ಇರೋದ್ರಿಂದ ನಾವು ಕೂಡ ಅದೇ ಚೂಸ್ ಮಾಡಿದ್ವಿ. ಇನ್ನು ನಾವು ಹೋಗ್ತಿರೋದು ಜಸ್ಟ್ ಆಫ್ಟರ್ನೂನ್ ಲಂಚ್ ಆ್ಯಂಡ್ ಹೈ ಟೀ, ಈವ್ನಿಂಗ್ ಸ್ನ್ಯಾಕ್ಸ್ ಎಷ್ಟಿರುತ್ತೆ. ಆ್ಯಂಡ್ ಇನ್ಸೈಡ್ ಗೇಮ್ಸ್ ಏನೇನಿದೆಯೋ ಅದೆಲ್ಲ ನಾವು ಆ್ಯಕ್ಚುಲಿ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಬಟ್ ಎಲ್ಲ ಗೇಮ್ಸ್ಗೂ ಅಲ್ಲ, ಲೈಕ್ ವಾಟರ್ ಗೇಮ್ಸ್ ಇದೆ, ಅದಕ್ಕೆ ಪೇ ಮಾಡೋಷ್ಟಿಲ್ಲ. ಆ್ಯಂಡ್ ಕೆಲವು ಮಕ್ಕಳಿಗಂತಲೇ ಗೇಮ್ಸ್ ಇದೆ, ಅದಕ್ಕೆ ಪೇ ಮಾಡೋಷ್ಟಿಲ್ಲ. ಬಟ್ ಸೈಕ್ಲಿಂಗು, ಜಿಪ್ ಲೈನು ಮತ್ತು ಇನ್ನು ಬಿಗ್ ಸ್ವಿಂಗ್ ಇದೆ, ಅದಕ್ಕೆಲ್ಲ ಪೇ ಮಾಡಬೇಕಾಗತ್ತೆ. ಸೊ ಅದಕ್ಕೆಲ್ಲ ಟಿಕೆಟ್ಸ್ ಇಟ್ಟಿರ್ತಾರೆ. ಸೊ ಅದನ್ನು ಕೊಟ್ಟು ನೀವು ಆಟಾಡ್ಬೋದು. ಆ್ಯಂಡ್ ಫೈನಲಿ ವಿ ರೀಚ್ಡ್ ದಿಸ್ ಪ್ಲೇಸ್. ಇಲ್ಲಿ ರೀಚ್ ಆಗೋ ಅಷ್ಟೊತ್ತಿಗೆ ನನ್ನ ಮಗಳು ಮಲಗಿಬಿಟ್ಟಿದ್ಲು. ಸೊ ಅವಳನ್ನು ಎಬ್ಬಿಸಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ನಿಮಗಂತಲೇ ಒಂದು ಲಾಕರ್ ಕೂಡ ಕೊಟ್ಟಿರ್ತಾರೆ. ಆ್ಯಂಡ್ ಇದರ ಹೆಸರು ಶಿಲಾಂಧ್ರ ಕ್ರೀಡಾ ಮತ್ತು ಕಲಾಗ್ರಾಮ ಅಂತ. ಆ್ಯಂಡ್ ಫಸ್ಟ್ ವಿ ವೆಂಟ್ ಫಾರ್ ರಿಸೆಪ್ಷನ್ ಆ್ಯಂಡ್ ಚೆಕ್ ಇನ್ ಮಾಡಿದ್ವಿ. ಆ್ಯಂಡ್ ತುಂಬ ಇದು ಏನೇನು ಗೇಮ್ಸ್ ಇದೆ ಅಂತ ಬಿಗಿನಿಂಗಲ್ಲೇ ಹಾಕ್ಬಿಟ್ಟಿದ್ದಾರೆ. ಸೊ ಇಲ್ಲಿ ತುಂಬ ಥರದ ಗೇಮ್ಸ್ ಇದೆ. ಲೈಕ್ ಡಿಪೆಂಡ್ಸ್ ಆನ್ ನೀವು ಯಾವ ಬ್ಯಾಂಡ್ ಚೂಸ್ ಮಾಡ್ತೀರಾ ಅಂತ. ಲೈಕ್ ಒಂದಿನ ಸ್ಟೇ ಆದರೆ ಬೇರೆ ಥರ ಗೇಮ್ಸ್ಗಳು ಆ್ಯಡ್ ಆಗುತ್ತೆ. ಆ್ಯಂಡ್ ಒನ್ ಡೇ ಔಟಿಗೆ ಬಂದರೆ ಒಂಥರ ಗೇಮ್ಸ್ ಇರುತ್ತೆ. ಸೊ ಡಿಪೆಂಡಿಂಗ್ ಆನ್ ದ್ಯಾಟ್ ನಿಮಗೆ ಗೇಮ್ಸ್ ಅಲಾಟ್ ಆಗಿರುತ್ತೆ. ಸ್ಟಾರ್ಟಿಂಗಲ್ಲೇ ನಿಮಗೆ ಒಂದಷ್ಟು ಸ್ಟೆಪ್ಸ್ ಹತ್ತಬೇಕಾಗುತ್ತೆ. ಇದೊಂದು ಸ್ವಲ್ಪ ಮೇಲಿದೆ. ಲೈಕ್ ನೋಡೋಕ್ಕೆ ನಿಮಗೆ ಒಳ್ಳೆ ಬಂಡೆನ ಕೊರೆದ್ಬಿಟ್ಟು ಮಾಡಿದಿರೋ ಥರ ಇದೆ. ಬಟ್ ಇಟ್ ಇಸ್ ಅ ಸಿಮೆಂಟ್ ವಾಲ್. ಸ್ವಲ್ಪ ವಯಸ್ಸಾಗಿರೋರು ಬಂದರೆ ನಿಧಾನಕ್ಕೆ ನೋಡ್ಕೊಂಡು ಹತ್ಕೊಂಡು ಬನ್ನಿ. ಬಂದಮೇಲೆ ಈ ಥರ ಒಂದು ಗುಹೆ ಥರ ಥೀಮಲ್ಲಿ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ವೆರಿ ಬ್ಯೂಟಿಫುಲ್. ನನ್ನ ಮಗಳು ಆಲ್ರೆಡಿ ಹೆದರ್ಕೊಳಕ್ಕೆ ಶುರು ಮಾಡಿಬಿಟ್ಟಿದ್ಲು. ಬಟ್ ಅವಳಿಗೆ ಹೇಳಿ ಸ್ವಲ್ಪ ಆರಾಮಾದ್ಲು. ಆಮೇಲೆ ಈ ಥರ ಶಿಲಾಬಾಲಿಕೆ ಥರ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ಕೆಲವು ದೇವ್ರ ಫೋಟೋಗಳನ್ನೂ ಹಾಕಿದ್ದಾರೆ. ಒಳಗಡೆನೂ ತುಂಬ ಚೆನ್ನಾಗಿ, ಅಂದರೆ ಶಿಲಾಬಾಲಿಕೆ ಥರ ಸುಮಾರು ಥರ ವಾಲ್ ಪೀಸ್ ಥರ ಮಾಡಿ ಹಾಕಿದ್ದಾರೆ. ಆ್ಯಂಡ್ ಅದು ಜಸ್ಟ್ ಜಾಯಿಂಟ್ ಮಾಡಿರೋದು. ದಟ್ ಲುಕ್ಸ್ ಲೈಕ್ ಎನ್ಗ್ರೇವ್ಡ್, ಬಟ್ ಇಟ್ ಈಸ್ ನಾಟ್. ಆ್ಯಂಡ್ ಫಸ್ಟಲ್ಲೇ ನಾನು ಸ್ಪಾಟ್ ಮಾಡಿದ್ದು ಈ ಥರ ಸಿಪ್ ಲೈನು. ಸ್ಟಾರ್ಟಿಂಗಲ್ಲೇ ನೋಡಿದೆ, ಲೈಕ್ ಅದು ಒಂದು ಪ್ಲೇಸ್ಗೆ ಹೋಗಬೇಕು. ಸ್ಟಾರ್ಟಿಂಗ್ ಬಂದ ತಕ್ಷಣ ಈ ಥರ ಒಳ್ಳೆ ಥೀಮಲ್ಲಿದೆ. ಆ್ಯಂಡ್ ಒಂಥರ ಗುಹೆ ಥರನೇ ಇದೆ ಇದು ನೋಡೋಕ್ಕೆ. ಆ್ಯಂಡ್ ಇದು ದಿಸ್ ಇಸ್ ದ ಹೋಟೆಲ್, ಫುಡ್ ಸರ್ವ್ ಮಾಡ್ತಾರೆ. ಆ್ಯಂಡ್ ಅದು ಆಫ್ಟರ್ನೂನು. ಸೊ ಪ್ಲೇ ಏರಿಯಾ ಇದೆ. ಆಮೇಲೆ ಬಂದ ತಕ್ಷಣ ಮಕ್ಕಳಿಗೆ ತುಂಬ ಯೂಸ್ಫುಲ್ ಇದು. ಯಾಕಂದರೆ ನನ್ನ ಮಗಳು ತಿಂಡಿ ತಿಂದಿರಲಿಲ್ಲ. ಸೊ ಇಲ್ಲೇ ತಿಂಡಿ ಆಗೋಯ್ತು ಅವಳದು. ಅವಳಿಗೆ ಪಾರ್ಕಿಗೆ ಬಂದಿದ್ದೀವಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ. ತುಂಬ ಇಷ್ಟ ಆಗೋಯ್ತು ಅವಳಿಗೆ. ಇದರಲ್ಲಿರೋ ಎಲ್ಲ ಗೇಮ್ಸು, ಎಲ್ಲ ಐಟಮ್ನು ಒಂದೊಂದು ಸತಿ ಆಟಾಡ್ಕೊಂಡು ಬಂದು ನಗಡೆ ಅದು ಹಾಕೊಂತ ಅವಳಿಗೆ. ನೆಕ್ಸ್ಟ್ ನಾವು ಹೋಗಿದ್ದು ಈ ಜಿಪ್ ಲೈನ್ಗೆ. ಮಗು ಇರೋದ್ರಿಂದ ಒಬ್ಬರು ಮಗು ಇಟ್ಕೊಳ್ಬೇಕಾಗಿತ್ತು. ಆ್ಯಂಡ್ ಒಬ್ಬರು ಮಾತ್ರ ಹೋಗೋಕ್ಕಾಗ್ತಿತ್ತು. ಸೊ ಐ ಚೋಸ್ ಟು ಗೋ ಫಸ್ಟ್. ಆ್ಯಂಡ್ ಇಟ್ ಇಸ್ ಸೋ ಎಕ್ಸೈಟಿಂಗ್. ನನಗೆ ತುಂಬ ಇಷ್ಟ. ನನಗೆ ಫಸ್ಟು ವೆಯ್ಟ್ ಚೆಕ್ ಮಾಡ್ತಾರೆ. ಆ್ಯಂಡ್ ಕನ್ಸೆಂಟ್ ಫಾರ್ಮ್ ಫಿಲ್ ಮಾಡಬೇಕು. ಆ್ಯಂಡ್ ಅದಕ್ಕೆ ಕೊಟ್ಟಿರುವಂತಹ ಬೆಲ್ಟ್ಸ್ ಎಲ್ಲ, ಸೇಫ್ಟಿ ಸೆಕ್ಯೂರಿಟಿ ಮೆಷರ್ಸ್ ಎಲ್ಲ ಫಾಲೋ ಮಾಡಬೇಕು. ದೆನ್ ಒಂದು ಸಣ್ಣ ಫಿಟ್ ಚೆಕ್ ಮಾಡಿಬಿಟ್ಟು ಐ ಚೋಸ್ ಟು ಗೋ ಫಸ್ಟ್. ಯೂಶ್ವಲಿ ನನಗೆ ಅಡ್ವೆಂಚರ್ಸ್ ಗೇಮ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಈ ಜಿಪ್ ಲೈನ್ ಇದ್ದರೆ ನಾನು ಮಿಸ್ ಮಾಡಲ್ಲ. ಆ್ಯಂಡ್ ಪ್ರೀವಿಯಸ್ಲಿ ಬೇರೆ ಕಡೆ ಎಲ್ಲ ಟ್ರೆಕ್ಕಿಂಗ್ ಹೋದಾಗ ಇದೆಲ್ಲ ಗೇಮ್ಸ್ ಆಡಿದ್ದೀನಿ. ಸೊ ನಂಗೆ ತುಂಬ ಇಷ್ಟ. ಫ್ರೆಂಡ್ ಹೊರಟರು. ಆ್ಯಂಡ್ ನಾನು ಮಗುನ ನೋಡ್ಕೊಳ್ತಾ ಇದ್ದೆ. ನೆಕ್ಸ್ಟ್ ನಾವು ನೋಡಿದ್ದು ಈ ಥರ ಒಂದು ಬಿಗ್ ಚೆಸ್ ಬೋರ್ಡ್ ಏರಿಯಾ. ಇದು ಇಂಡೋರ್ ಗೇಮ್, ಔಟ್ಡೋರ್ ಗೇಮ್ ಥರ ಮಾಡಿದ್ದಾರೆ. ಆ್ಯಂಡ್ ಈ ಥರ ಬುಲ್ ರೈಡ್ ಇಸ್ ಅ ಪೇಯ್ಡ್ ಗೇಮ್. ಇದರಲ್ಲಿ ಎಲ್ಲಿ ನೋಡಿದ್ರು ಮೋಸ್ಟ್ಲಿ ನಿಮಗೆ ಸ್ವಿಂಗ್ಸ್ ಕಾಣಿಸ್ತಾನೆ ಇರುತ್ತೆ. ಸ್ವಿಂಗ್ಸ್ ತುಂಬ ಇದೆ ಜೋಕಾಲಿ. ನನ್ನ ಮಗಳಿಗೂ ಅದೇ ತುಂಬ ಇಷ್ಟ ಆಗಿದ್ದು. ಈ ಗೇಮ್ ಅಂತೂ ತುಂಬ ಫನ್ನಿಯಾಗಿತ್ತು. ಇದು ಹ್ಯೂಮನ್ ಹ್ಯಾಮ್ಸ್ಟರ್ ವೀಲು.
ಆ್ಯಂಡ್ ಇದು ಝಾರ್ಬಿಂಗಲ್ಲಿ ಆಡಿದ್ದೆ, ವಾಟ್ರಲ್ಲಿ ಬರುತ್ತಲ್ಲ ಅದು ಆಡಿದ್ದೆ. ಆ್ಯಂಡ್ ಇದು ಫಸ್ಟ್ ಟೈಮ್ ಆಡಿದ್ದು, ಬಟ್ ಇಟ್ ಈಸ್ ವೆರಿ ನೈಸ್. ಆದರೆ ಒಬ್ರಿಗೆ ತುಂಬ ಕಷ್ಟ ಆಡೋಕ್ಕೆ, ಇಬ್ಬರು ಬೇಕೇ ಬೇಕಿದೆ ಆಡೋಕ್ಕೆ. ಬಂದ್ಬಿಟ್ಟು ಈ ಥರ ಒಂದು ವಿಶಾಲವಾದ ಜಾಗ ಮಾಡಿದ್ದಾರೆ ಪಾರ್ಕಿಂಗಿಗೆ. ಆ್ಯಂಡ್ ಇಲ್ಲೊಂದು ವಿವೇಕಾನಂದ ಸ್ಟ್ಯಾಚು ಕೂಡ ಮಾಡಿದ್ದಾರೆ. ಆ್ಯಂಡ್ ಸ್ಟೇ ಆಗಿರೋರಿಗೆ ರೂಮ್ಸ್ ಕೂಡ ಇದೆ. ಆ್ಯಂಡ್ ಇದು ಪಾರ್ಕಿಂಗ್ ಸ್ಪೇಸು. ಆ್ಯಂಡ್ ಇಲ್ಲಿ ಒಂದು ಇಮ್ಮಡಿ ಪುಲಕೇಶಿದ ವಿಗ್ರಹ ಕೂಡ ಮಾಡಿಟ್ಟಿದ್ದಾರೆ. ಆ್ಯಂಡ್ ಬ್ಯೂಟಿಫುಲ್ ಆಗಿರೋ ವ್ಯೂ ಇದೆ, ನೇಚರ್ ವ್ಯೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಹೆವಿ ಸ್ವಿಂಗು, ತುಂಬ ಚೆನ್ನಾಗಿತ್ತು, ನಾವು ಆಡಿದ್ವಿ. ಆ್ಯಂಡ್ ಇಲ್ಲಿ ಸ್ಪೇಸಸ್ ಮಾಡಿದ್ದಾರೆ ಫೋಟೋ ತೆಕ್ಕೊಳ್ಳೋಕ್ಕೆ, ಒಳ್ಳೆ ಸ್ಪಾಟ್ ಮಾಡಿದ್ದಾರೆ. ಪರ್ಟಿಕ್ಯುಲರ್ಲಿ ಈ ಡೂಮ್ ಥರ ಕಾಣ್ತಿದೆಯಲ್ಲ ಜಾಗ, ಇದು ಬಂದುಬಿಟ್ಟು ಮಧ್ಯ ಪ್ರೇಯರಿಗಂತಲೇ ಇರೋದು. ಆ್ಯಂಡ್ ಇಲ್ಲಿರೋ ಇಮ್ಮಡಿ ಪುಲಕೇಶಿ ವಿಗ್ರಹದ ಕೆಳಗಡೆ ಅವ್ರ ಬಗ್ಗೆ ವಿವರಣೆನೂ ಕೂಡ ಕೊಟ್ಟಿದ್ದಾರೆ, ನೀವು ಓದ್ಬೋದು. ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ನೇಚರ್ ಸ್ಪಾಟು. ನಿಮಗೆ ಎಲ್ಲಿ ನೋಡಿದ್ರು ಗ್ರೀನ್ರಿ ಇದೆ, ಹಾಗೆ ನೇಚರ್ಗೆ ತುಂಬ ಕನೆಕ್ಟ್ ಆಗುವಂಥ ಪ್ಲೇಸ್ ಇದು. ನಾವು ಕಮ್ಸ್ ಅವರ್ ಫೇವ್ರೆಟ್ ಪಾರ್ಟ್, ಇಟ್ ಈಸ್ ಫುಡ್ ಆಲ್ವೇಸ್. ಫುಡ್ಗೆ ಬಫೆ ಸಿಸ್ಟಮ್ ಇತ್ತು. ಆ್ಯಂಡ್ ಇಟ್ ಈಸ್ ವೆರಿ ಟೇಸ್ಟಿ ಆ್ಯಂಡ್ ಹೈಜಿನಾಗಿ ಮೇಂಟೈನ್ ಮಾಡಿದರು. ಲುಕ್ ಆ್ಯಟ್ ಮೈ ಕಲರ್ಫುಲ್ ಪ್ಲೇಟ್. ಪೂರ್ತಿಯಾಗೆಲ್ಲ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ನನ್ನ ಮಗಳು ಈಗ ಏನು ತಿನ್ಸೋದು ಇದರಲ್ಲಿ ಅಂತ ಯೋಚನೆ ಮಾಡ್ತಾಯಿದ್ದೆ. ನಿಜವಾಗ್ಲೂ ಮಕ್ಕಳಿರೋರ್ಗಷ್ಟೇ ಈ ತಲೆ ಬಿಸಿ ಗೊತ್ತಾಗೋದು. ಕೊನೆಗೆ ಏನು ತಿಂದಿಲ್ಲ ಅಂದರೂ ಮೊಸರನ್ನ ತಿಂತಾಳೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು, ಅದು ಹಾಗೇ ಆಯಿತು. ಫೈನಲಿ ಊಟ ಮುಗೀತು. ಊಟ ಆದ ತಕ್ಷಣ ನಾವು ರೆಡಿಯಾಗಿದ್ದು ಸ್ವಿಮ್ಮಿಂಗ್ ಪೂಲ್ಗೆ. ಆ್ಯಂಡ್ ಇಟ್ ವಾಸ್ ಸೋ ಎಕ್ಸೈಟಿಂಗ್ ಫಾರ್ ಮೈ ಬೇಬಿ. ನಾನು ರೆಡಿಯಾಗಿ ಬರೋದ್ರೊಳಗೆ ನನ್ನ ಮಗಳು ಆಲ್ರೆಡಿ ನೀರೊಳಗೆ ಇಳಿದಾಗೋಗ್ಬಿಟ್ಟಿತ್ತು. ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿದು ನಾನು ತುಂಬ ವರ್ಷನೇ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ಐ ವಾಸ್ ಸೋ ಎಕ್ಸೈಟೆಡ್ ಆ್ಯಸ್ ವೆಲ್. ನಾನು ನನ್ನ ಸ್ಕೂಲ್ ಡೇಸಲ್ಲಿ ನಾನು ಸ್ವಿಮ್ಮಿಂಗ್ ಕಲ್ತಿದ್ದು. ಆ್ಯಂಡ್ ಇವಾಗ ಒಂದು ತಕ್ಕ ಮಟ್ಟಿಗೆ ಬರುತ್ತೆ. ನಿಮ್ಗೆ ಯಾರಿಗಾದ್ರು ಸ್ವಿಮ್ಮಿಂಗ್ ಬರುತ್ತೆ ಅಂದರೆ ಪ್ಲೀಸ್ ಡು ಕಮೆಂಟ್. ಯಾವ್ದಾದ್ರು ಫನ್ನಿ ಇನ್ಸಿಡೆಂಟ್ ಇದ್ದರೆ ಪ್ಲೀಸ್ ಡು ಶೇರ್. ಮಗಳಿಗಂತೂ ನೀರು ಸಖತ್ ಇಷ್ಟ ಆಗೋಗ್ಬಿಡ್ತು. ಆ್ಯಂಡ್ ಅವಳು ನೀರು ಬಿಟ್ಟು ಬರೋಕ್ಕೆ ರೆಡಿ ಇರಲಿಲ್ಲ. ಹಾಗೂ ಹಿಂಗೂ ಮಾಡಿ ಕರ್ಕೊಂಡು ಬಂದು ಇವಾಗ ಎಲ್ಲ ಫ್ರೆಶ್ ಅಪ್ ಆಗಿ ನಾವು ಇವಾಗ ಹೋಗ್ತಿರೋದು. ಲಾಸ್ಟ್ ಒಂದು ಗೇಮ್ ಉಳಿದಿತ್ತು, ಕೊಂಡಿರೋ ಟಿಕೆಟ್ಗೂ ಆ್ಯಂಡ್ ಈ ಆಟ ಆಡೋಕ್ಕೂ ಅದು ಕರೆಕ್ಟ್ ಆಗ್ತಿತ್ತು. ಸೊ ಹಾಗಾಗಿ ನಾವು ಈ ಗೇಮ್ನ ಚೂಸ್ ಮಾಡಿದ್ವಿ. ಆ್ಯಂಡ್ ದಿಸ್ ವಾಸ್ ಅಲ್ಟಿಮೇಟ್ ಅಡ್ವೆಂಚರ್ ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು. ಆ್ಯಂಡ್ ಎದುರುಗಡೆ ವ್ಯೂ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ತುಂಬ ಹಾರಿಬಲ್ ಅಂತ ಅನಿಸ್ಬಿಡ್ತು ಒಂದ್ಸತಿ ನಮ್ಮನ್ನು ಆ ಥರ ಇಲ್ಲಿ ಬಿಟ್ಟ ತಕ್ಷಣ. ಒಂದೇ ಸತಿ ಎಲ್ಲ ಎಮೋಷನ್ ಒಟ್ಟಿಗೆ ಬರೋಕ್ಕೆ ಶುರುವಾಯಿತು. ಓ ಮೈ ಗಾಡ್, ಐ ವಾಸ್ ಕ್ರೈಯಿಂಗ್, ಐ ವಾಸ್ ಸ್ಕ್ರೀಮಿಂಗ್. ಓ ಮೈ ಗಾಡ್, ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನನಗೆ. ಇವಾಗ ಈ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಸಖತ್ ನಗು ಬರ್ತಿದೆ ನನಗೆ ಈ ವಿಡಿಯೋ ನೋಡ್ತಾ. ಅಂಟಿಲ್ ಅದು ಒಂದು ನಾರ್ಮಲ್ ಸ್ವಿಂಗಿಗೆ ಬರೋ ತನಕನೂ ನಾನು ಸಖತ್ ಕಿರ್ಚ್ಬಿಟ್ಟಿದ್ದೀನಿ. ಟೈಮಲ್ಲಿ ನನ್ನ ಮಗುನ ಆ್ಯಕ್ಚುಲಿ ಇದನ್ನು ಪ್ರೀವಿಯಸ್ ಆಗಿ ಒಬ್ಬರು ಆಡ್ಕೊಂಡು ಹೋದರು ಕಪಲ್ಸು. ಅವ್ರ ಹತ್ರ ಬಿಟ್ಟಿದ್ವಿ, ಅವ್ರ ಮಕ್ಳ ಜೊತೆ ಬಂದಿದ್ದರು. ಸೊ ಅವ್ರ ಜೊತೆ ಆಟ ಆಡ್ಕೊಂಡಿದ್ಲು. ಇದು ಪ್ಲೇಸು ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ವಿ ಹ್ಯಾವ್ ಎಂಜಾಯ್ಡ್ ಅ ಲಾಟ್. ಮಕ್ಕಳು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಬೇಬಿ ಫ್ರೆಂಡ್ಲಿ ಕೂಡ ಇದೆ. ಇದು ಬೇಬಿ ಕೇರ್ ಕೂಡ ಇದೆ, ಒಂದು ರೂಮ್ ಇದೆ. ಆ್ಯಂಡ್ ಯಾರಾದರೂ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇದ್ರೂ ಕೂಡ ಹೋಗ್ಬೋದು. ಇದು ಟೀ ಟೈಮಲ್ಲಿ ಇಲ್ಲಿ ಟೀ, ಕಾಫಿ, ಬ್ಲ್ಯಾಕ್ ಟೀ ಎಲ್ಲ ಆಪ್ಷನ್ ಇತ್ತು. ಆ್ಯಂಡ್ ಜೊತೆಗೆ ಬಿಸ್ಕೆಟ್ಸು ಮತ್ತು ಬಜ್ಜಿ ಕೂಡ ಕೊಟ್ಟಿದ್ದರು. ಆ್ಯಂಡ್ ಅದನ್ನು ತಿಂದ್ಕೊಂಡು ನಾನು ಮಗಳಿಗೆ ಒಂದು ಲೋಟ ಹಾಲು ಬೇಕು ಅಂತ ಕಿಚನಲ್ಲಿ ಕೇಳಿದ್ದೆ. ಸೊ ಹಾಗಾಗಿ ಅಲ್ಲಿ ಕೊಡೋ ಅಷ್ಟರಲ್ಲಿ ನಾನು ಈ ಡೈನಿಂಗ್ ಹಾಲ್ ನೋಡ್ಕೊಂಡು ಬರೋಣ ಅಂತ ನೋಡ್ಕೊಂಬಂದೆ. ಆ್ಯಂಡ್ ಬ್ಯೂಟಿಫುಲ್ ಅನ್ನಪೂರ್ಣೇಶ್ವರಿ ವಿಗ್ರಹ ಇತ್ತು. ಆ್ಯಂಡ್ ಇಟ್ ಇಸ್ ಸೋ ಮೆಸ್ಮರೈಸಿಂಗ್. ಅದು ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತಂದರೆ, ಇದು ಕಲ್ಲಲ್ಲೇ ಮಾಡಿರೋದು, ತುಂಬ ಡೀಟೇಲಿಂಗಾಗಿ ಮಾಡಿದ್ದಾರೆ. ಆ್ಯಂಡ್ ಈ ಡೈನಿಂಗ್ ಏರಿಯಾ ಅಂತೂ ತುಂಬ ಇಷ್ಟ ಆಯಿತು. ಇದೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಬೆಂಗಳೂರು ಕಡೆಗೆ. ಆ್ಯಂಡ್ ಇದು ನಮ್ಮ ಡೇ ಔಟಿಂಗ್ ಆಗಿತ್ತು. ಆ್ಯಂಡ್ ನಿಮಗೂ ಯಾರಿಗಾದರೂ ಇಷ್ಟ ಆಗಿದ್ರೆ ನೀವು ಕೂಡ ವಿಸಿಟ್ ಮಾಡ್ಬೋದು. ಗೂಗಲಲ್ಲಿ ಇವ್ರ ಲೊಕೇಶನ್ ಇದೆ, ಶಿಲಾಂಧ್ರ ಕಲಾಗ್ರಾಮ ಅಂತ, ರಾಮನಗರದಲ್ಲಿರೋದು. ಆ್ಯಂಡ್ ಅಟ್ ಲಾಸ್ಟ್ ನನ್ನ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ನಿಮಗೂ ಯಾವುದಾದ್ರೂ ಇನ್ಸಿಡೆಂಟ್ ಅಥವಾ ನೀವು ಇಲ್ಲಿ ಹೋಗಿದ್ರೆ ಪ್ಲೀಸ್ ಡೂ ಕಮೆಂಟ್, ನನಗೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಐ ಡೂ ರಿಪ್ಲೈ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡ್ಬೋದು. ನನ್ನ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ.
ಸೊ ನಾನು ಸ್ಯಾರಿ ಕೂಡ ಸೆಲ್ ಮಾಡ್ತೀನಿ ಆ್ಯಂಡ್ ಜ್ಯುವೆಲ್ರೀಸ್ ಕೂಡ ಸೇಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೂ ಯಾರಿಗಾರು ಇಷ್ಟ ಆಗಿದ್ದರೆ ನನ್ನ ವೆಬ್ಸೈಟ್ ಕೂಡ ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಆ್ಯಡೆಡ್ ಹೇರ್ ಆಕ್ಸೆಸರೀಸ್ ರೀಸೆಂಟ್ ಡೇಸ್ ಆ್ಯಂಡ್ ಹ್ಯಾಂಡ್ ಮೇಡ್ ಕಸ್ಟಮೈಸ್ ಜ್ಯುವೆಲ್ರಿ ಕೂಡ ಮಾಡ್ತೀನಿ ನಾನು. ಆ್ಯಂಡ್ ಪ್ಲೀಸ್ ಟು ಕಮೆಂಟ್ ಆ್ಯಂಡ್ ಪ್ಲೀಸ್ ಟು ಫಾಲೋ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್ ಆ್ಯಂಡ್ DM me so that I can connect with you. Thank you so much for watching. Bye bye.